ಸ್ವಾಗತ. ಕೇಂದ್ರ ಸರ್ಕಾರ ವಂದೇ ಮಾತರಂ ಗೀತೆಗೆ ವಿಶೇಷವಾದಂಥ ಸ್ಥಾನಮಾನವನ್ನ, ರಾಷ್ಟ್ರಗೀತೆಗೆ ಸಮಾನವಾದಂಥ ಸ್ಥಾನಮಾನವನ್ನ ನೀಡಿದೆ. ಹೀಗಾಗಿ ವಂದೇ ಮಾತರಂ ಹಾಡೋದು ಕೂಡ ಕಡ್ಡಾಯವಾಗಿದೆ. ಜೊತೆಗೆ ಇದಕ್ಕೆ ಬೇಕಾದಂಥ ಶಿಷ್ಟಾಚಾರವನ್ನು ಕೂಡ ಆದೇಶದ ಮೂಲಕ ಕೇಂದ್ರ ಸರ್ಕಾರ ಈಗಾಗಲೇ ಪ್ರಕಟಣೆ ಮಾಡಿದೆ. ವಂದೇ ಮಾತರಂಗೆ ಗೌರವ ಸಲ್ಲಿಸದೇ ಇದ್ರೆ ಅದು ಕೂಡ ಶಿಕ್ಷಾರ್ಹ ಮತ್ತು ದಂಡಾರ್ಹ. ಈ ವಿಚಾರ ಈಗ ರಾಜಕೀಯವಾಗಿ ಕೂಡ ಅತ್ತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹೊಸದೊಂದು ಗಲಾಟೆಗೆ, ಹೊಸದೊಂದು ವಾಕ್ ಸಮರಕ್ಕೆ ಕಾರಣವಾಗ್ತಾ ಇದೆ. ವಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನ. ವಂದೇ ಮಾತರಂ ಹಾಡುವಾಗ ಗೌರವ ನೀಡುವುದು ಕಡ್ಡಾಯ. ವಂದೇ ಮಾತರಂ ಗೀತೆಗೆ 150 ವರ್ಷ ಹಿನ್ನೆಲೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸ್ಥಾನಮಾನ ನೀಡಿದೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ. ಇನ್ಮುಂದೆ ವಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲುವುದು ಕಡ್ಡಾಯ. ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಶಾಲೆಗಳಲ್ಲಿ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡಬೇಕು ಅಂತ ನಿರ್ದೇಶನ ನೀಡಲಾಗಿದೆ. ಹಾಗಾದ್ರೆ ವಂದೇ ಮಾತರಂ ಕಡ್ಡಾಯದ ಕುರಿತು ಕೇಂದ್ರ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಂದೇ ಮಾತರಂ ಗೀತೆ ಕಡ್ಡಾಯಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಹಿಂದಿನ ಆಡಳಿತ ಅವಧಿಯಲ್ಲಿ ಕಾಂಗ್ರೆಸ್ ಕೈಬಿಟ್ಟಿದ್ದ 4 ಚರಣವನ್ನ ಸೇರಿಸಿ 6 ಚರಣವನ್ನ ಹಾಡಲು ಸೂಚನೆ ನೀಡಲಾಗಿದೆ. 3 ನಿಮಿಷ 10 ಸೆಕೆಂಡ್ ವಂದೇ ಮಾತರಂ ಹಾಡುವುದನ್ನ ಕಡ್ಡಾಯಗೊಳಿಸಿ ಕೇಂದ್ರ ಗೃಹ ಸಚಿವಾಲಯ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಇದರಲ್ಲಿ ರಾಷ್ಟ್ರಗೀತೆ ಹಾಡುವಾಗ ಪಾಲಿಸುವ ಶಿಷ್ಟಾಚಾರವನ್ನೇ ಪಾಲಿಸಬೇಕು ಅಂತ ಸೂಚಿಸಿದೆ. ಸರ್ಕಾರಿ ಕಾರ್ಯಕ್ರಮಗಳು, ಶಾಲೆಗಳಲ್ಲಿ ನಿತ್ಯವೂ ವಂದೇ ಮಾತರಂ ಹಾಡಬೇಕು. ರಾಷ್ಟ್ರಪತಿಗಳ ಆಗಮನ, ಭಾಷಣ, ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡುವಾಗ ರಾಜ್ಯಪಾಲರ ಆಗಮನ ಮತ್ತು ಭಾಷಣದ ವೇಳೆ ವಂದೇ ಮಾತರಂ ಹಾಡುವುದನ್ನ ಕಡ್ಡಾಯಗೊಳಿಸಲಾಗಿದೆ. ಸಿನಿಮಾ ಮಂದಿರಗಳಲ್ಲಿ ವಂದೇ ಮಾತರಂ ಕಡ್ಡಾಯವಲ್ಲ ಅಂತಾನೂ ಮಾರ್ಗಸೂಚಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹಾಗೆಯೇ ವಂದೇ ಮಾತರಂಗೆ ಅಗೌರವ ತೋರಿದರೆ 3 ವರ್ಷ ಜೈಲು ಅಥವಾ ದಂಡ ಬೀಳಲಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಬಿಜೆಪಿ ಸ್ವಾಗತಿಸಿದೆ. ಒಂದು ಕ್ರಾಂತಿ ಗೀತೆಯಾಗಿತ್ತು ವಂದೇ ಮಾತರಂ. ಈ ವಂದೇ ಮಾತರಂ ನಮ್ಮ ದೇಶದ ಐಕ್ಯತೆಯನ್ನ ಮೂಡಿಸಿರ್ತಕ್ಕಂಥದ್ರಲ್ಲಿ, ಸ್ವಾತಂತ್ರ್ಯವನ್ನ ತಂದುಕೊಡ್ತಕ್ಕಂಥದ್ರಲ್ಲಿ, ದೇಶಭಕ್ತಿಯನ್ನ ನಿರ್ಮಾಣ ಮಾಡಿರುವಂಥದ್ರಲ್ಲಿ, ಯುವಕರಲ್ಲಿ ಸ್ಫೂರ್ತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ಗೀತೆ ವಂದೇ ಮಾತರಂ. ಈ ನಡುವೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಂದೇ ಮಾತರಂ ಸ್ವಾಗತಿಸುತ್ತಾ ವಿವಾದ ಸೃಷ್ಟಿಸಿದ್ದಾರೆ. ನಮ್ಮ ರಾಷ್ಟ್ರಗೀತೆ ಜನಗಣ ಮನದಲ್ಲಿ ಏನೂ ಇಲ್ಲ, ಬ್ರಿಟಿಷರನ್ನ ಹೊಗಳುವ ಪದಗಳಿವೆ ಅಂತ ಹೇಳಿದ್ದಾರೆ. ಸಮಗ್ರ ಭಾರತದ ಕಲ್ಪನೆ ಕೊಡುವಂಥ ಒಂದು ರಾಷ್ಟ್ರಭಕ್ತಿ ಗೀತೆ ಇದೆ. ಜನಗಣಮನದಲ್ಲಿ ಏನು ಅಂಥದ್ದು ವಿಶೇಷ ಇಲ್ಲ. ಒಂದು ಕಾಲದಲ್ಲಿ ಜನಗಣಮನ ಬ್ರಿಟಿಷರನ್ನ ಹೊಗಳುವಂಥ ಕೆಲವೊಂದು ಶಬ್ದಗಳದಾವ ಅದರೊಳಗೆ. ಇನ್ನು ವಂದೇ ಮಾತರಂ ಕಡ್ಡಾಯ ಮಾಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ನಲ್ಲಿ ಹಿಂದಿನಿಂದಲೂ ಗೌರವ ನೀಡಲಾಗ್ತಿದೆ, ಬಿಜೆಪಿಯವರು ನಮ್ಮ ಹಾದಿ ಹಿಡಿದಿದ್ದಾರೆ ಅಂತ ತಿವಿದಿದ್ದಾರೆ. ನಮ್ಮ ಆಫೀಸಲ್ಲಿ ಏನೇ ಪ್ರಾರಂಭ ಮಾಡಬೇಕಾದ್ರೂ ಒಂದೇ ಮಾತರಂ ಮಾಡಿ ನಾವು ಗೌರವನ ಕೊಡ್ತೀವಿ. ಆ ಕೆಲಸ ನಮ್ಮ ಪಕ್ಷದಲ್ಲಿ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಸೊ ನಮ್ಮ ಹಾದಿನ ಅವ್ರು ಹಿಡಿತಾ ಇದ್ದಾರೆ. ಬಿಜೆಪಿ ಅವರಿಗೆ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಕು. ಅವ್ರಿಗೆ ಜನರಿಗೆ ಯಾವಾಗಲೂ ಕೂಡ ಎಲ್ಲೋ ಒಂದ್ ಕಡೆ ಒಡಕನ್ನು ಸೃಷ್ಟಿ ಮಾಡಿ ಏನೋ ಇವರು ದೇಶ ಪ್ರೇಮ ಅಂತ ಹೇಳಿದ್ರೆ RSS ಬಿಜೆಪಿ ಅದಲ್ಲ. ಕೇಂದ್ರ ಸರ್ಕಾರ ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಗೌರವ ಕೊಡಿಸುವ ಕೆಲಸ ಮಾಡಿದೆ. ಈ ನಿರ್ಧಾರ ನಮ್ಮ ಐಡಿಯಾಲಜಿಯೇ ಅಂತ ಕಾಂಗ್ರೆಸ್ ಕೌಂಟರ್ ಮಾಡ್ತಿದೆ. ಈ ಮಧ್ಯೆ ಯತ್ನಾಳ್ ಆಡಿರುವ ವಿವಾದಾತ್ಮಕ ಮಾತು ನಾಳೆ ಅದ್ಯಾವ ಕಿಚ್ಚು ಹಚ್ಚುತ್ತೋ ಕಾದು ನೋಡಬೇಕಿದೆ. ಮಹೇಶ್ ಹಿರಣ್ಣ, TV9, ನವದೆಹಲಿ.